ಎದ್ದಳಿಸಿ ಕೊಡೋದ್ರೆ ಅವ್ನು ಕುಡಿಲಿ. ಅಯ್ಯ ಹುಡುಗಿ ಸ್ಕೂಲಿಗೆ ರಜಾ ಐತೆ ಮನೆ ಕೆಲ್ರು ಸುಮ್ಕಿರಿ ಇನ್ನೂ ಕ್ಷಣ ಮತ್ತು ಎದ್ದೋಳ್ತಾನೆ. ಹೊಳಿ ಅಂದ್ರೆ ನಾನು ಎದ್ದಳಿಸಿ ಹೋಗ್ರಿ ಕಾಪಿ ಗೀಕಿದ್ದೀನಿ ಕುಡಿಲಿ. ಸುಮ್ಕಿರಿ ಮಂಗ್ಲ ಯಾವ್ರಿಗೂ ಕೆಲ್ಸಕ್ಕೆ ಹೋಗಿ ಸಾಕಾಗಿರ್ತೈತಿ. ಒಂದು 2 ದಿವಸ ಊರಿಗೆ ಬಂದವ್ರಿ ನಿಮ್ದಿಗೆ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲೂ ಯಾಕೆ ಬಲಂತ ಮಾಡಿ ಎದ್ದೋಳಿಸ್ತೀವಿ. ಮನೆ ಕಂಡ್ರೆ ಮನೆ ಕಂಡ್ಲಿ ಬಿಡು, ದಿನ ಎದ್ದು ಕೆಲ್ಸಕ್ಕೆ ಕೊಡೋಗೋದು ಇದ್ದಿದ್ದೆ. ಆದ್ರೆ ಹೊಳಿ ಅಂದ್ರೆ ಜೊತೆಗೆ ಸೋಬಿನ ಹಂಗೆ ಒಮ್ಮಕ್ಕಳ ಮನೆ ಕಂಡು ಎದ್ದೋಳಿಸಿ ಹೋಗ್ರಿ. 7 ಗಂಟೆ ಆಗೈತೆ ಸಾಧ್ಯ. ಮನೆ ಕಂಡು ಬಿಡೆ, ಅಲ್ಲೇನು ಹೊತ್ತು ಮುಂಚೆ ಎದ್ದೋಳಲ್ಲ. ಮನೆ ಕಂಡ್ರೆ ಮನೆ ಕಂಡು ಸುಮ್ಕಿರಿ, ನೀನು ಏನು ಎದ್ದೋಳಿಸ್ಬೇಡ. ಯಾವಾಗ ಬೇಕು ಎದ್ದೋಳಿ. ಏನನ್ನ ತಿಂಡಿ ಗಿಂಡಿ ಮಾಡಕ್ಕೂ ಅಡುಗೆ ಮಾಡಕ್ಕೂ ಏನನ್ನ ಕೇಳಕ್ಕೂ ಬಿಡಕ್ಕೂ ರೀ. ಅದು ಏನು ತಿಂತಾರೆ ಏನು ಬಿಡ್ತಾರೆ ನನಗೇನು ಗೊತ್ತು. ಎದ್ದು ಬರಲಿ ಇರು, ಕಾಪಿ ಗೀಪಿ ಕುಡೀಲಿ, ಆಮೇಲೆ ಅವ್ರ ಕೆಲಸಗಳನ್ನ ಮುಗಿಸ್ಕೊಂಡ್ಲಿ, ಆಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗ್ತತೆ. ಮತ್ತೆ ಅಡುಗೆ ಏನು ಮಾಡ್ಬೇಕ್ರಿ? ನನಗೇನು ಗೊತ್ತಮ್ಮ, ಅವ್ರು ಏನು ತಿಂತಾರೆ ಅದನ್ನ ಮಾಡ್ಕೊಂಡು ಕೊಡು. ಈ ಹುಡುಗಿ ಬಿರಿನಿ ಎದ್ದು ಬಂದು ಏನೋ ಒಂದು ಇಟ್ಟು ಹೇಳಿದ್ರೆ ನಾನು ಹೊಂದಿಸ್ಕೊಂತಿದ್ದೆ. ಗೊತ್ತಾರ ಸುಮ್ಕಿರಿ, ಏನೇನೊಂದು ಅರ್ಧ ಗಂಟೆಗೆಲ್ಲ ಓಡೋಗಲ್ಲ. ಮನೆ ಕಂಡ್ರಿ ಪಾಪ ಅವ್ರಿಗೂ ಸಾಕಾಗಿರ್ತದೆ ಕೆಲಸ ಮಾಡಿ. ನನ್ನ ಮುದ್ದು ಬಂಗಾರ. ಏನ್ರಿ ಮೇಡಮ್ ಬೆಳಗ್ಗೆ ಇಷ್ಟೊಂದು ಪ್ರೀತಿ? ರೀ ಎದ್ದಿದ್ದೀರಾ ನೀವು? ಇವಾಗ ಎದ್ದಿದ್ದು ಶೋಭಾ. ಅಂದ್ರೆ ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಇಲ್ಲಪ್ಪ, ಏನು ಮಾತಾಡ್ದೆ ನೀನು? ಹೌದಾ, ನಿಜವಾಗ್ಲೂ? ನಿಜವಾಗ್ಲೂ ಕೇಳಿಸ್ಲಿಲ್ಲ. ಏನು ಹೇಳ್ದೆ ಹೇಳು. ಏನಿಲ್ಲ ಬಿಡಿ. ಹೇಳು. ಏನು ಇಲ್ಲ ಅಂದ್ರೆ ಹೇಳ್ಬೇಕಂತೆ. ಮತ್ತೆ ಯಾಕೆ ಹೇಳ್ದೆ ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರ ಅಂತ? ಸುಮ್ಮನೆ ಹೇಳಿದ್ನಪ್ಪ, ಅದನ್ನೇ ಸೀರಿಯಸ್ ಆಗಿ ತಗೊಂಡ್ರೆ? ಅಂದರೆ ನೀನೇನು ಹೇಳೇ ಇಲ್ವಾ ನನ್ನ ಮೇಲಾಣೆ? ಹೇಳಿದ್ರೆ ಏನಂತೆ ಈಗ? ಅಂದರೆ ನೀನೇನೋ ಹೇಳಿದ್ಯಾ ಅಂತ ಅರ್ಥ ಆಯಿತು. ಏನು ಹೇಳಿದೆ ನನಗೆ ಇವಾಗ ಗೊತ್ತಾಗಬೇಕು ಅಷ್ಟೇ. ಏನು ಗೊತ್ತಾ, ನನ್ನ ಮುದ್ದು ಬಂಗಾರಿ ಅಂತ ಹೇಳಿದೆ. ಅಷ್ಟೇನಾ? ಅಷ್ಟೇ ರೀ, ಇನ್ನೇನು ಮಾತಾಡೋಕ್ಕಾಗುತ್ತೆ. ನಾನು ಎದ್ದಿದ್ದೆ ಇವಾಗ. ಟೈಮ್ ಎಷ್ಟು? ಗೊತ್ತಿಲ್ಲ, 7 ಗಂಟೆ ಆಗಿರ್ಬೋದು. 7 ಗಂಟೆವರೆಗೂ ಮಲಗಿದ್ಯಾ? ನಿಮ್ಮಮ್ಮ ಇದ್ದಾಗಲೇ ಎದ್ದೊಳ್ಬೇಕು ತಾನೇ ಬೇಗ. ಯಾಕೆ? ಯಾಕೆ ಅಂತ ಕೇಳೋದು ನೋಡು. ಪಾಪ ಅವರೊಬ್ಬರೇ ಎದ್ದು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಏನು ಅನ್ಸಲ್ವಾ ನಿನಗೆ? ಅನ್ಸುತ್ತೆ, ನಿದ್ದೆ ಬಂದ್ಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದ್ದೀನಿ. ಆಹಾ, ಬೇಕಂತ ನಿದ್ದೆ ಮಾಡಿದ್ದೀನಿ ಅಂತ ಹೇಳು. ಇವಾಗ ಏನು ಅಂತ? ನನ್ನ ಗಂಡ ತವ್ರ ಮನೆಗೆ ಬಂದಿದ್ದಾರೆ, ಅವ್ರು ಎದ್ದೋದಕ್ಕೂ ಮುಂಚೆ ಕಾಫಿ ತಂದು ಕೊಡೋಣ. ಏನೂ ಇಲ್ಲ ನಿನಗೆ. ಹೋಗ್ರಿ, ಏನೇನೋ ಮಾತಾಡ್ಬಿಡ್ರಿ ನೀವು. ಏನೋ ಆರಾಮಾಗಿ ಮಲ್ಕೊಂಡ್ಲಿ ಅಂತ ನಾನು ಸುಮ್ಮನೆ ಇದ್ರೆ ಏನೇನೋ ಹೇಳ್ತೀರಾ. ಅಲ್ಲ, ನೀನು ಎದ್ದಿರೋದೇ ಇವಾಗ, ನನ್ನನ್ನು ಆರಾಮಾಗಿ ಮಲ್ಕೊಂಡ್ಲಿ ಅಂತ ಬಿಟ್ಟಿದ್ಲಂತೆ. ಅಬ್ಬಬ್ಬಾ, ಇವಾಗ ಏನು ಅಂತ ಸುತ್ತಿ ಬಳಸಿ ಬೈಬೇಡ್ರಿ ನನಗೆ. ಏನಿದೆ ಅದನ್ನ ವಿಷಯ ಹೇಳಿ ಅಷ್ಟೇ. ಏನಿಲ್ಲಪ್ಪ, ನೀನು ಬೇಗ ಎದ್ದಿಲ್ವಲ್ಲ ಅದಕ್ಕೆ ಬೈತಾ ಇದ್ದೀನಿ. ಏನು ಒಂದು ದಿವಸ ಮಲ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? ಅಮ್ಮನ ಮನೆಗೆ ಬಂದಿದ್ದೀನಿ, ನಿದ್ದೆ ಚೆನ್ನಾಗಿ ಬಂತು, ಮಲ್ಕೊಂಡೆ. ಏನು ತಪ್ಪಿವಾಗ? ಹಾಗೆಲ್ಲ ಮಾಡಬಾರ್ದು ಶೋಭಾ. ನಾನು ಬಂದಿರೋದಕ್ಕೆ ಇಷ್ಟು ಬೇಗ ಎದ್ದಿದ್ಯಾ, ಇಲ್ಲ ಅಂದಿದ್ರೆ ಇನ್ನೂ 10 ಗಂಟೆವರೆಗೂ ಮಲ್ಕೊತಿದ್ದೆ ತಾನೇ ನೀನು. ಮಲ್ಕೊಂತಿದ್ದೆ. ಏನಿವಾಗ? ಹೋಗ್ರಿ, ನೀವು ಸುಮ್ಮನೆ ಬೈತಿದ್ದೀರಾ ನನಗೆ. ಬೈಯೋದು ಅಂತ ಅಲ್ಲ, ಅಮ್ಮನ ಮನೆಗೆ ಬಂದ್ರೂ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನೆಲಗಿಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕೋದು ಎಷ್ಟು ಕೆಲಸ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಈ ಥರ ಸೋಂಬೇರಿ ಥರ ಮಲ್ಕೊಂಡಿದ್ಯಾ. ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳು. ಓ, ಜಾಸ್ತಿ ಆಯ್ತು ನಿಮ್ದು. ನನಗಿದೇ ಇಷ್ಟ ಆಗಲ್ಲ ಅನ್ನೋದು ಹೇಳೋದನ್ನ ಅರ್ಥ ಮಾಡ್ಕೋಬೇಕು. ಸರಿ ಬಿಡಿ, ಆಯ್ತು, ಕೋಪ ಮಾಡ್ಕೋಬೇಡಿ. ನಾಳೆಯಿಂದ ಎದ್ದೋಳ್ತೀನಿ. ಹಾಗಲ್ಲ ಶೋಭಾ, ನಮ್ಮ ಮನೇಲಿ ಬೇಕಿದ್ರೆ ಇನ್ನೂ ಅರ್ಧ ಗಂಟೆ ಲೇಟಾಗಿ ಎದ್ದೋಳು, ನಾನು ಬೇಡ ಅನ್ನಲ್ಲ. ಆದರೆ ಅಮ್ಮನ ಮನೆಗೆ ಬಂದಾಗ ಬೇಗ ಎದ್ದು ನಿಮ್ಮ ಅಮ್ಮಂಗೆ ಹೆಲ್ಪ್ ಮಾಡಬೇಕು. ಅಯ್ಯೋ ಹೋಗ್ರಿ, ಹಾಗೆಲ್ಲ ಏನಿಲ್ಲ. ನಮ್ಮ ಊರಲ್ಲೆಲ್ಲ ಆ ಥರ ಇಲ್ಲ. ಯಾರಾದರೂ ಹೆಣ್ಮಕ್ಳು ಊರಿಗೆ ಬಂದರೆ 10-11 ಗಂಟೆ ಆದರೂ ಎದ್ದೋಳೋದೇ ಇಲ್ಲ ಗೊತ್ತಾ. ನಾನೇ ಎಷ್ಟು ಬೇಗ ಎದ್ದಿರೋದು. ಯಾರು ಹಾಗೆ ಮಾಡ್ತಾರೆ ಅಂತ ನೀನು ಹಾಗೆ ಮಾಡ್ತೀಯಾ? ಹೋಗ್ಲಿ ಬಿಡ್ರಿ, ಒಂದಿನ ತಾನೇ ಲೇಟಾಗಿ ಇದ್ದಿದ್ದು. ಎಷ್ಟು ಬೈತಾ ಇದ್ದೀರಾ ನೋಡ್ರಿ. ಅದು ಎಷ್ಟು 7 ಗಂಟೆಗೆ ಎದ್ದಿದ್ದೀನಿ, ಅದಕ್ಕೆ ಇಷ್ಟೊಂದು ಬೈತಿದ್ದೀರಾ. ಹಾಗಲ್ಲ ಶೋಭಾ, ನಿಮ್ಮ ಅಪ್ಪ ಅಮ್ಮ ಅಲ್ಲೂ ಇದೇ ಥರನೇ ಇರ್ತಾಳ ಅಂತ ತಪ್ಪು ತಿಳ್ಕೊತಾರೆ ಕಣೆ. ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ, ಅದಕ್ಕೆ ಹೇಳ್ತಿರೋದು. ಹಾಗೆಲ್ಲ ಏನು ತಿಳ್ಕೊಳಲ್ಲ. ಅಳಿಯಂದ್ರು ಮಗಳನ್ನ ಮುದ್ದಾಗಿ ಸಾಕೊಂಡಿದ್ದಾರೆ ಅಂತ ಅನ್ಕೊಂತಾರೆ ಅಷ್ಟೇ. ಹೌದೌದು, ಅದು ಅವ್ರಿಗೆ ಗೊತ್ತಿರೋ ವಿಷಯನೇ. ಹಾಗಂತ ನನ್ನ ಮಗಳನ್ನ ಸೋಂಬೇರಿ ಮಾಡ್ತಾವ್ರೆ ಅಂತ ನಾನು ಬೈಕೋಬಾರ್ದು ಅವರು, ಗೊತ್ತಾಯ್ತಾ? ಹೋಗ್ಲಿ ಬಿಡ್ರಿ, ನಮ್ಮ ಹಳ್ಳಿಲಿ ಇದೇ ಥರನೇ ಇರೋದು. ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀರಾ ನೀವು? ಏನೂ ಆಗಲ್ಲ, ಸುಮ್ಮನೆ ರೀ. ಏನು ಊರೋ ಏನೋ ಅಪ್ಪ, ಇಲ್ಲೆಲ್ಲ ಹಿಂಗೇನಾ? ಹ್ಞೂ ರೀ, ಯಾರಾದರೂ ತವ್ರ ಮನೆಗೆ ಹೆಣ್ಮಕ್ಳು ಬಂದರೆ ಅಮ್ಮನ ಮನೆಗೆ ಎದ್ದೋಳೋದೇ ಇಲ್ಲ. 9 ಗಂಟೆ ಆದರೂ ಮಲ್ಗೆ ಇರ್ತಾರೆ. ನಾನು ಅದಕ್ಕೆ ಮಲ್ಕೊಂಡೆ. ನೀವು ನೋಡಿದ್ರೆ ಬೈದು ಎದ್ದೋಳಿಸ್ತಿದ್ದೀರೋ. ಹೋಗ್ರಿ, ಬೇಜಾರಾಯ್ತು ನನಗೆ. ಸರಿ, ನಿಮ್ಮ ಅಕ್ಕ ಊರಿಗೆ ಬರ್ತಿದ್ರಲ್ಲ ನಿನ್ನ ಮದುವೆಗೆ ಮುಂಚೆ, ಅವರು ಇದೇ ಥರ ಮಾಡೋರಾ? ಅಪ್ಪ, ನಮ್ಮ ಅಕ್ಕನ ಬಗ್ಗೆ ಮಾತ್ರ ಮಾತಾಡಬೇಡಿ. ಅವಳಂತೂ ನಮ್ಮ ಅಮ್ಮ ಎದ್ದೋಳೋದಕ್ಕೂ ಮುಂಚೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಅಡುಗೆ ಒಂದು ಬಾಕಿ ಇರಿಸಿರೋಳು ಅಷ್ಟೇ. ನೋಡ್ದ್ಯಾ, ನೀನು ಹಾಗೆ ಇರ್ಬೇಕಲ್ವಾ ಮತ್ತೆ. ನಮ್ಮ ವೀಣಾ ಎಷ್ಟು ಹೆಲ್ಪ್ ಮಾಡ್ತಾಳೆ, ನನ್ನ ಚಿಕ್ಕ ಮಗಳು ಹೆಲ್ಪ್ ಮಾಡಲ್ಲ ಅಂತ. ಅದಕ್ಕೆ ರೀ ಚಿಕ್ಕ ಮಗಳು ಅನ್ನೋದು, ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ ರೀ. ಹೋಗಿ ಕಾಫಿ ತೊಗೊಂಬನ್ನಿ. ಶೋಭಾ, ಹಾಂ ಬಾರಮ್ಮ ಒಳಗೆ. ಅಳಿಯಂದ್ರೆ ತಗೊಳ್ರಿ, ಕಾಫಿ ಕುಡೀರಿ. ಶೋಭಾ, ಬಾಗಿಲು ತೊಳೆದು ಎಲ್ಲ ಸಾರಿಸಿದ್ದೀನಿ. ಒಂದು ರಂಗೋಲಿ ಹಾಕಿ ಶೋಭಾ, ಸಂಡಕ್ಕಿರೋದು. ಆಯ್ತಮ್ಮ.
ಅಲ್ಲ ಅತ್ತೆ ನೀವೇ ಎದ್ದಾಗಲೇ ಎದ್ದೋಳಿಸ್ಬೇಕಾಗ ಶೋಭನ. ಇರ್ಲಿ ಬಿಡ್ರಿ ಹೇಳಿ ಅಂದ್ರೆ ಏನು ಗೊತ್ತಾಗಿಲ್ಲ, 7 ಗಂಟೆ ಆಗೈತೆ ಅಷ್ಟೇ. ನೀವಿಷ್ಟು ಮುದ್ದು ಮಾಡೋದಕ್ಕೆ ಅತ್ತೆ ಇವಳು ಇಷ್ಟು ಸೋಂಬೇರಿ ಆಗಿರೋದು. ಹಂಗೇನಿಲ್ಲ ರೀ ಅಂದ್ರೆ ಎಲ್ಲ ಕೆಲಸ ಮಾಡ್ತಾರೆ, ಎದ್ದು ಎಲ್ಲ ಮಾಡ್ತಿದ್ರು ಇಲ್ಲೂ. ಇವತ್ತೇನ ಮನಿಕೊಂಡವಳು ಅಷ್ಟೇ. ಅಲ್ಲ ಅತ್ತೆ ಕಾಫಿನೂ ನೀವೇ ಮಾಡ್ಕೊಂಬಂದಿದ್ದೀರಾ. ಬೇಗ ಎದ್ದು ಅಟ್ಲೀಸ್ಟ್ ಕಾಫಿಗಾದ್ರೂ ಇಡ್ಬೋದಾಗಿತ್ತಲ್ವಾ. ಇರ್ಲಿ ಬಿಡ್ರಿ ಹೇಳಿ ಅಂದ್ರೆ ಅಳಿಯ ಮಗಳು ಮನೆಗೆ ಬಂದಿದ್ದೀರಾ, ಉಪಚಾರ ಮಾಡೋದು ನಮ್ಗೇನು ದೊಡ್ಡ ಕೆಲಸ ಅಲ್ಲ. ಆರಾಮಾಗಿರ್ರಿ. ಅಂದಂಗೆ ಶೋಭಾ, ಏನು ತಿಂತೀರಮ್ಮ ತಿಂಡಿ? ಅಡುಗೆ ಮಾಡೋದಾ ತಿಂಡಿ ಮಾಡೋದಾ, ಏನನ್ನ ಸ್ಪೆಷಲ್ ಮಾಡ್ತಲಾ? ಸರಿ ಅಮ್ಮ, ಇವ್ರು ಏನು ತಿಂತಾರೆ ಹೇಳ್ತೀನಿ. ಸರಿ ಆಯ್ತು, ಬಿಸಿನೀರು ಕಾದ ಎಂಡೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬರ್ರಿ. ಸರಿ ಅಮ್ಮ. ಪರವಾಗಿಲ್ಲ ಅತ್ತೆ, ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಏನೂ ಇಲ್ಲ. ಆಯ್ತು ಅಳಿ ಅಂದ್ರೆ. ಎಷ್ಟು ಹೊಟ್ಟೆ ಉರಿರಿ ನಿಮಗೆ, ನಾನು ಮಲ್ಕೊಂಡಿದ್ದೀನಿ ಅಂತ ನಮ್ಮ ಅಮ್ಮನ ಹತ್ರನೇ ಸೋಂಬೇರಿ ಇವಳು ಅಂತ ಚಾಡಿ ಹೇಳ್ತೀರಾ? ನಿಮ್ಮಮ್ಮ ನೀನು ಬೈಯೋದನ್ನ ಒಂದ್ಸರಿನಾದ್ರೂ ನೋಡಬೇಕು ಅಂತ ನನಗೆ ಆಸೆ. ನೋಡಿದ್ರೆ ನಿಮ್ಮಮ್ಮ ಬೈಯೋದಿಲ್ವಲ್ಲೇ ನಿನಗೆ? ಅಬ್ಬಬ್ಬ, ಏನೆಲ್ಲ ಕನ್ಸು ಕಾಣ್ತೀರಿ ನೀವು. ನಮ್ಮಮ್ಮ ನನಗೆ ಬೈದೆ ನಿಮಗೆ ಖುಷಿನಾ? ಊರಿಗೆ ಬನ್ನಿ, ನಿಮ್ಮನ್ನು ನೋಡ್ಕೊತೀನಿ. ನೀನೇನು ನೋಡ್ಕೊಳ್ಳೋದು ನನಗೆ? ನಿಮ್ಗಿದೆ ಬನ್ನಿ. ಸರಿ, ಗ್ಲಾಸ್ ತಗೋ. ಸರಿ, ನಾನು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವು ಬಂದು ಕಾರ್ ವಾಶ್ ಮಾಡಿ. ಆಯ್ತಾ? ರೀ, ಚೆನ್ನಾಗಿ ಬಂದಿದ್ಯಾ? ಫಸ್ಟ್ ಕ್ಲಾಸಾಗಿ ಬಂದಿದೆ. ಅಲ್ಲ ಅಲ್ಲೂ ನೀನು ಈ ಥರ ರಂಗೋಲಿ ಹಾಕಲ್ಲ, ಇಲ್ಲಿಗೆ ಬಂದರೆ ಮಾತ್ರ ಇಷ್ಟು ಚೆನ್ನಾಗಿರೋ ರಂಗೋಲಿ ಹಾಕ್ತೀಯಾ? ಅಲ್ಲೂ ಹಾಕ್ತೀನಿ ರೀ, ಆದರೆ ಇಲ್ಲಿ ಸ್ವಲ್ಪ ಕಲರ್ ಹಾಕಿದ್ದೀನಿ, ಅದಕ್ಕೆ ಕಾಣಿಸ್ತಾ ಇದೆ. ಅಲ್ಲಿನೂ ಕಲರ್ ಹಾಕು, ಯಾರು ಬೇಡ ಅಂತಾರೆ? ಆದರೆ ಇಲ್ಲಿ ಕಲರ್ ಹಾಕಿದಷ್ಟು ಖುಷಿ ಅಲ್ಲಿರಲ್ಲ ರೀ ನನಗೆ. ಓ ಏನಮ್ಮ ಶೋಭಾ, ಯಾವಾಗ ಬಂದೆ ಗಂಡನ ಮನೆಯಿಂದ? ನೆನ್ನೆ ಬಂದೆ ಅಜ್ಜಿ. ಓ ಏನೋ ಬೋಲ್ ಜೋರಾಗಿ ರಂಗೋಲಿ ಎಲ್ಲ ಹಾಕ್ತಿದಿ? ಹಾಗೇನಿಲ್ಲ ಅಜ್ಜಿ, ಸುಮ್ಮನೆ ಹಾಕ್ತಾ ಇದ್ದೀನಿ. ಓ ನಿನ್ ಗಂಡ ಬಂದವನೇನ್ ಜೊತೆಗೆ? ಅವರು ಬಂದಿದ್ದಾರೆ. ಇಲ್ಲೇ ಇರ್ತಾನ ನಿಮ್ಮ ಯಜಮಾನಪ್ಪ, ಹೋಗ್ತಾನ ಅವನಿ? ಯಾಕಜ್ಜಿ ಇಲ್ಲೇ ಇರ್ತಾರೆ? ಓ ಹೌದೇನು, ಹಂಗಾರೆ ಸುಮ್ಕೆ ಬಂದ್ರೇನು? ಹಂಗಾರೆ ಅವನು ಇವತ್ತು ಹೋಗ್ತೀರೇನು ಸಾಯಂಕಾಲ? ಏನ್ ತವ್ರ ಮನೆಗೆ ಬಂದ್ರೆ ಹಂಗ್ ಬಂದು ಹಂಗೆ ಹೋಗ್ಬಿಡ್ಬೇಕಾ? ಒಂದಿನ ಇರಂಗಿಲ್ವಾ ನಿಮ್ಗೆ? ಹಂಗಲ್ವೇ ಸುಬಿ, ನಾನು ಹಂಗೆ ಕೇಳಲಿಲ್ವಿ. ಅಲ್ಲ ಹಬ್ಬ ಎಲ್ಲ ರೀತಿನೆಲ್ಲ ಬಂದಿದ್ದೀರಲ್ವಾ, ಅದಕ್ಕೆ ಏನೋ ಸುಮ್ ಬಂದವ್ರೇನೋ ಹೋಗ್ತಾರೇನೋ ಅಂತ ಕೇಳಿದೆ ಅಷ್ಟೇ. ಸುಮ್ಮನೆ ಬಂದಿರೋದು, ಇರ್ಬೇಕು ಅಂತಾನೆ ಬಂದಿದೀವಿ. ಓ ಹಂಗಾರೆ ನಿನ್ ಗಂಡು ಅಬ್ನೇ ಹೋಗ್ತಾನೇನೋ, ನೀನ್ ಇಲ್ಲೇ ಬಿಟ್ಬಿಟ್ಟು? ಅದೇಂದ್ರೆ ಬರೀ ಇಲ್ವ ಶಣ ಒಳಕ್ಕೆ ಆಗಳೆ ಅಮ್ಮನಿ ಸೋಬಿ, ನಿಮ್ ಗಂಡು ಇಲ್ಲೇ ಕೂಕಣ, ನೀವು ಹೇಳೋದಂದ್ರೆ ನಾನು ನೋಡ್ಲೇ ಇಲ್ಲ. ಕಾರ್ ಮರೆಗಿತ್ತು ಕಣೆ, ಕಾಣ್ಲಿಲ್ಲ ನನಗೆ. ಅದ್ ಯಾಕೆ ಮಗ್ಳೆ ಹಂಗ್ ದುರ್ಗುಟ್ಕೊಂಡು ನೋಡ್ತಿ? ಮಾತಾಡೋದೇನೋ ಮಾತಾಡ್ತಿದ್ದಲ್ಲ ನನ್ನ ಮಗಳ ತಗ್ಗೆ. ಅಲ್ಲ ನಾನು ಬಂದು ನಿಂತ್ಕೊಂತಾನೆ ಮಾತು ನಿಂತೋಗ್ಬಿಟ್ವೆ ನಿನ್ಗೆ. ಅದೇನೋ ಕೇಳ್ತಿದ್ದಿಲ್ಲ ಕೇಳಿವಾಗ. ಅಯ್ಯಯ್ಯ ಅದ್ಯಾಕೆ ಹಂಗಾಡ್ತಿ ಮಗ್ಳಿ ನೀನು? ಅಯ್ಯ ನಾನೇನೋ ಸುಮ್ಮನೆ ಗೊಂದೆ ಕಣೆ. ಏನಂಗಂದೆ ಸುಮ್ಮನೆ ನೀನು? ಅಲ್ಲ ಏನ್ ಬಂದು ಏನ್ ಇವಾಗ ಹೋಗ್ತಿ, ನಾಳೆಗೆ ಹೋಗ್ತಿ, ಇವತ್ತು ಹೋಗ್ತಿ, ಏನ್ ನಿನ್ ಮಾತ್ಕೊಳ್ಳೋವೆಲ್ಲನು? ಏನ್ ನಿನ್ ಮನೆಗೆ ಬಂದು ಬಾರ ಆಗ್ಯವ್ರೇನು? ಏನೋ ಸುಮ್ಮನೆ ಕೇಳಿನಿ ಕಣೆ, ಏನೋ ಬಂದವರಲ್ಲ, ಏನು ಹಬ್ಬಿಲ್ಲವ್ರಿಲ್ಲ ಇಲ್ಲ, ಏನಾನ ಫಂಕ್ಷನ್ ಏನಾನ ಐತೇನೋ ಅಂತ ಕೇಳಿನಮ್ಮ. ಏನ್ ಫಂಕ್ಷನ್ ಇದ್ರೆ ಮಾತ್ರನೇ ಬರ್ಬೇಕು ಹೇಳಿಯ ಮಗ್ಳು ಮನೆಗೆ, ತವ್ರ ಮನೆ ಅನ್ನೋದು ಬರಂಗಿಲ್ವೇನೋ? ಏನ್ ಜನಗಳ ನೀವು ದಾರಿಗೆ ಹೋಗ್ತಾ ಸುಮ್ಗೆ ಹೋಗ್ಬೇಕು. ಇಲ್ದಾರ ಉಸಾಬ್ರಿಗಳು ಯಾಕೆ ನಿಮ್ಗೆ? ಬರೀ ಕಂಡವ್ರ ಮನೆ ನೋಡೋದೇ ಆಗ್ತದೆ ನಿಮ್ದು. ಅದ್ ಯಾಕೆ ಅಮ್ಮ ನೀ ಹಿಂಗಾಡ್ತೀನಿ? ನಾನೇನು ಸುಮ್ಕೆ ಏನೋ ಅನ್ಬಾರ್ದಂದೆ ಅಂಬಂಗೆ ಹೇಳ್ತಾಳೆ. ಏನ್ ಮಾತಾಡ್ಸೋದು ತಪ್ಪೇನೆ ನಿನ್ ಮಗಳನ್ನ? ನೀನ್ ಮಾತಾಡ್ಸೋದು ಬೇಡ ಅಂತ ಹೇಳ್ತಿಲ್ಲ, ಅದ್ ಬಿಟ್ಬಿಟ್ಟು ಏನೋ ನೀನು ಹಬ್ಳೆ ಬಂದಿದ್ಯಾ, ನಿನ್ ಗಂಡ ಬಂದವನ ಹೋಗ್ತೀರಾ ಇರ್ತೀರಾ, ಅವೆಲ್ಲ ಯಾಕೆ ಕೇಳೋದ್ ನೀನು? ಇಲ್ಲೇ ತಕೊಂಡೋಗಿ ಅಲ್ಲೇ ಹೇಳೋದು, ಅಲ್ಲೇ ತಕೊಂಡೋಗಿ ಇನ್ನಂತ ಕೇಳೋದು, ಬರೀ ಇವೇನೇನ್ ನಿಮ್ಗೆ? ಏನೋ ಹೋಗ್ಲಿ ಬಿಡಿ ಅತ್ತ, ಏನೋ ಸುಮ್ಕೆ ಅಂದೆ, ಅದಕ್ಕೆ ಯಾಕಂಗ್ ಸಿಟ್ಟು ಮಾಡ್ಕೊಂತಿ? ನನಗೆ ಗೊತ್ತೈತೆ ನೀನ್ ಯಾಕಂದಿದ್ದಿ, ಏನ್ ಕೇಳಕ್ ಬಂದಿದ್ದಿ, ಏನ್ ಎತ್ತ ಅಂಬೋದು. ಸುಮ್ನೆ ಬೇಕಂತ ನೀವೆಲ್ಲ ಕೆಣಿಕೊಂಬರೋದು. ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ ನಮ್ಮ ಮಕ್ಳ ಬಗ್ಗೆ ನೀನು. ಏನೋ ಯಾರೋ ಹೆಂಗೋ ಇರ್ತಾರೆ ಅಂತ ಎಲ್ಲಾರು ಹಂಗೆ ಅಂತ ತಿಳ್ಕೊಳಕ್ ಬರ್ಬೇಡ್ರಿ ನೀವು. ಅಲ್ಲ ಅಳಿಯಂದ್ರು ಬಂದು ಬಾಗ್ಲ ಕುಕೊಂಡ್ರು, ಅಷ್ಟು ಮಾತ್ರ ಗೊತ್ತಾಗಲ್ವಾ? ಯಾರನ್ನ ಅವರೇ ಇಲ್ಲ ಹಿಂದೆ ಮುಂದೆ ನೋಡೋಣ ಮಾತಾಡೋಣ ಅಂಬೋದು. ಏನೋ ಅವ್ರಾಗಿರುತ್ತೆ ಸುಮ್ಮನೆ ಬಾಯಿ ಮುಚ್ಕೊಂಡವ್ರಿ. ಇನ್ನೊಂಥರ ಆಗಿದ್ದಿದ್ರೆ ಸುಮ್ಮನೆ ಸರಿಯಾಗಿ ಹೇಳಿರೋರು ನಿಮ್ಗೆ. ನಾನು ನೋಡ್ಲಿಲ್ವಿ, ಕಾರ್ ಮರೆಗಿದ್ದ ಕಣೆ ನೀನು ಅಳಿಯ, ಅದ್ನೇ ಹೇಳ್ತಿರೋದು ನಾನು. ಏನ್ ಅನ್ಕಮಲ್ಲ ಅವ್ರು, ಏನ್ ಇಂಥ ಜನ ಅಂತ ತಿಳ್ಕೊಂಬಲ್ವಾ? ಹೋಗ್ಲಿ ಬಿಡೆ, ನಾನ್ ಸುಮ್ಕೆ ಹಂಗಂದೆ ಇರ್ತಾರ ಹೋಗ್ತಾರ ಅಂತ. ಇದ್ರೇನಂತೆ, ಇದ್ರೆ ನಿನ್ ಮನೆಗೆ ನೆಟ್ಟು ಬಟ್ಟಿಗೆ ಬಂದವ್ರ? ನೆಟ್ಟು ಮಾತಾಡೋದ್ ಕಲಿ ನೀನು. ಯಾರ ನಮ್ಮ ಮನೆಗೆ ಬರೋಕಿಲ್ಲ, ನಮ್ಮ ಮನೆಗೆ ನೆಂಟ್ರು. ಯಾಕೆ ಬಂದವ್ರೆ, ಎತ್ ಬಂದವ್ರೆ, ಏನು ಎತ್ತ ಉಸಾಬ್ರಿ ಬರೀ ಇವೆ ನಿಮ್ಮವು. ಸಾಕೋಗೆ ಬಾಯಿ ಮುಚ್ಕೊಂಡು ಏನ್ ಬರೀ ಅವೇ ಕೆಲಸ ನಮ್ಗೆ. ಏನೋ ಮಾತಾಡ್ಸಿದ್ದಕ್ಕೆ ಒಳ್ಳೆ ಇದ್ ಬಂದಾಗ ಬರ್ತಾಳೆ ಮೈ ಮೇಲೆ. ಅಲ್ಲ ಯಾರನ್ನ ಸಂದಕ್ಕಿದ್ದಿಗೆ ನಮ್ಮ ಯಾವಾಗ ಬಂದೆ, ಬರೀ ಮಾತಾಡ್ಕೊಂಡ್ ನೀರು ಅವೆಲ್ಲ ಬರೋದು ನಿಮ್ ಬಾಯಿಗಳಿಗೆ. ಅದ್ ಬಿಟ್ಬಿಟ್ಟು ಯಾಕೆ ಬಂದಿದ್ದಿ, ಎತ್ ಬಂದಿದ್ದಿ, ಯಾವಾಗ ಹೋಗ್ತಿ, ಇಂಥವ್ ಮಾತಾಡಿರಿ ಯಾರಿಗಾನ ಅಲ್ಲಿ ಸಿಟ್ಟು ಬರೋದು ಮತ್ತಿಗೆ. ನಿಮ್ಮ ಮನೆಗಳಿಗೆ ಯಾರನ್ನ ಬಂದ್ರೆ ಹಂಗೆ ಬಂದು ಕೇಳ್ತೀವ ನಾವು. ಅಯ್ಯೋ ಹೋಗೆ, ಸೀಮ್ಗಿಲ್ದ ಮಗಳನ್ನ ಎತ್ತವಳೆ ಎಂಬಂಗ ಆಡ್ತಾಳೆ ಇಲ್ಲಿ. ಏನು ಒಳ್ಳೆ ಮನೆ ಸಿಕ್ಕವ್ರೆ ಅಂತ ಏನ್ ಕೇಳೋಕಿಲ್ಲಿ ಅಮ್ಮಂದು. ಏನು ಮಾತಾಡ್ಸಂಗಿಲ್ಲ, ಮೈ ಮೇಲೆ ಬೀಳ್ತಾಳೆ. ಯಾಕ್ರದೆ ಮಗಳಮ್ಮ ಅಮ್ಮ ಹಂಗ ಅನ್ಕೊಂಡು ಹೋಗ್ತಾಳೆ? ಅಲ್ಲ ಕಣೆ ರತ್ನಿ, ಏನು ಇಂಥ ಜನ ಇಬ್ಬರಾಗ ಹಾಕ್ಬಾಕ್ತವ್ರು ಹೇಳತ್ತ. ಯಾಕೆ ಏನಂದು? ಅಲ್ಲ ಹುಡುಗಿ ಬಂದು ಬಾಗ್ಲ ರಂಗೋಲಿ ಹಾಕೊಂಡು ಕೂಕೊಂಡು ಹೊಳಿ ಅಂದ್ರೆ ಬೇರೆ ಬಂದಿಲ್ಲೇ ಕೂಕೊಂಡವ್ರಿ. ಅಲ್ಲ ಯಾಕೆ ಬಂದೆ, ಎತ್ ಬಂದೆ, ಯಾವಾಗ ಹೋಗ್ತಿ, ಒಬ್ಳೆ ಬಂದಿದ್ದೀಗ ಒಬ್ಳೆ ಹೋಗ್ತೀಯಾ? ನಿನ್ ಗಂಡ ನೀನು ಬಿಟ್ಟು ಹೋಗಕ್ ಬಂದವನ, ಎಷ್ಟು ದಿವಸ ಇರ್ತಿ, ಇಂಥವೇ ಕೇಳೋದಿ ಅಮ್ಮ?
ನೋಡ್ದೆ ಸರಿ ಉಗ್ಯದ ಮಕ್ಕಿ ಹೇಳೆ ಅಂತ ಏನ್ ಇಂಥ ಜನ ಇವರು ಅವಳಿ ಅಂದ್ರೆ ಏನ್ ಅನ್ಕಮಲ್ಲ ಒಳಗವ್ರು ಏನ್ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಂತಾರೆ ಹೇಳು ಇಂಥವ್ ಮಾಡ್ತಾರೆ ಇಲ್ಲಿ ಹೋಗ್ಲಿ ಬಿಡತ್ತ ಸೋಬಿ ಬೇಜಾರ್ ಮಾಡ್ಕೊಬೇಡ ನೀನ್ ಯಾವಾಗ ಬಂದ್ರಿ ನಿನ್ನೆ ಬಂದಿ ರತ್ನಕ್ಕ ರತ್ನಿ ಬಾರೆ ಒಂಚೂರು ಒಳಗೆ ಕೆಲಸ ಐತಿ ಬತ್ತಿ ನಡಿ ಮಗ ಎಲ್ಲೇ ಸೋಬಿ ನಿನ್ ಗಂಡ ಏನ್ ರತ್ನಕ್ಕ ನನ್ ಗಂಡನ್ ಕೇಳ್ತಾ ಇದ್ದೀರಾ ಅಲ್ಲ ಚೆನ್ನಾಗಿದೆ ಸೋಬಿ ಅಂತ ನನ್ನ ವಿಚಾರಿಸ್ಕೊಳ್ಳೋದ್ ಬಿಟ್ಟು ನನ್ ಗಂಡನ್ ಕೇಳ್ತಾ ಇದ್ದೀರಾ ಯಾಕ ಇನ್ನ ಏನಿಲ್ವಾ ಅಂತ ಕೇಳಕ್ಕೆ ಹೋಗ್ ಸುಮ್ನೆ ಸುಮ್ನೆ ಏನೇನೋ ಮಾತಾಡ್ಬೇಡ ನೀನು ಅಲ್ಲೇ ನಾಚಿಕೆ ನೋಡು ನಾಚಿಕೆ ಅಂದ್ರೆ ಏನೋ ಐತೆ ಅಂತಾನೆ ಸುಮ್ನೆ ಹೋಗಕ್ಕ ಹಂಗೆಲ್ಲ ಏನಿಲ್ಲ ನಾಚಿಕೆ ಎಲ್ಲ ಬಿಟ್ಬಿಟ್ಟು ಎಷ್ಟು ಇಲ್ಲ ಹೇಳು ನೆಟ್ಗ ಹೇಳಿಲ್ಲ ಅಂದ್ರೆ ಇವಾಗ ನಾನು ಕರಿತೀನಿ ಜೈನ ನನ್ ಮರ್ಯಾದೆ ತೆಗಿಬೇಕು ಅಂತ ಇದ್ಯಾ ಅಯ್ಯ ಇದ್ರ ಮರ್ಯಾದೆ ಹೋಗಂತದ್ದೇನೆ ಸುಮ್ನಿರು ನಿನ್ ಗಂಡನ್ ಕೇಳ್ತೀನಿ ನೀನೇನ್ ಕೇಳಲ್ಲ ಯಾರನ್ನೂ ನಿನ್ ಕೇಳ್ಬೇಡ ಎಂತದಿಲ್ಲ ಮದ್ವೆ ಆಗಿನ 5 ತಿಂಗಳಾಗಿಲ್ಲ ಏನೋ ಸುಮ್ನೆ ಅದು ಇದು ಅಂತ ಕೇಳ್ತಾ ಇದೆಯಲ್ಲ ನನ್ಗೆ ಸುಮ್ನೆ ಹೋಗು ಇವಳು ಯಾರು ಇವಳು 5 ತಿಂಗಳು ಅದು ಇದು ಅಂತ ಹೇಳ್ಕೊಂಡು ಕೂಕಂತಾಳೆ ಸರಿ ಹೋಗ್ ನೀನು ಅಮ್ಮ ಏನೋ ಕರಿತೈತೆ ಒಳಗಡೆ ಹೋಗು ಮತ್ತೆಲ್ಲ ನಿನ್ ಗಂಡ ಒಳಗ ಮಾತಾಡ್ತೀನಿ ಅಮ್ಮ ತಾಯಿ ನಿನ್ ಕಾಲಿಗೆ ಬಿಟ್ಟಿನಿ ನನ್ ಗಂಡನ್ ಮಾತ್ರ ಮಾತಾಡ್ಸ್ಬೇಡ ನೀನು ಹೋಗು ಶೋಭಾ ಆಯ್ತಾ ರಂಗೋಲಿ ಹಾಕಿದ್ದು ಬೇಗ ಕಾರ್ ತೊಳಿಯೋಣ. ಜಯಕುಮಾರ ಚೆನ್ನಾಗಿದ್ದೀಯನಪ್ಪ ಚೆನ್ನಾಗವ್ರ ನಿಮ್ಮ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ರತ್ನಕ್ಕ ನೀವು ಚೆನ್ನಾಗಿದ್ದೀರಾ? ಜೈ ನಾವು ಚೆನ್ನಾಗಿದ್ದೀವಿ ಮನೆ ಹತ್ರ ಬಾ ಆಮೇಲೆ ಯಾರನ್ನ ಕರ್ಕೊಂಡು ಅಕ್ಕ ಖಂಡಿತ ಬರ್ತೀನಿ. ಅಂದಂಗೆ ಜಯಕುಮಾರ ನಾನು ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನೀನ್ ಯಾಂಡ್ರೋಗ್ರೋ ಅಷ್ಟು ನಾಚಿಕೆ ಜಾಸ್ತಿ ಕಣಪ್ಪ. ಹೌದಾ? ಅಲ್ಲ ಕಣಪ್ಪ ಜಯಕುಮಾರ ನಾನು ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಅಲ್ಲ ನಾನು ಏನ್ ಕೇಳ್ಬಾರ್ದು ಕೇಳ್ದೆ ಅಂತ ಹುಡುಗಿ ಹಂಗೆ ಸಿಟ್ ಮಾಡ್ಕೊಂತಾಳೆ. ರತ್ನಕ್ಕ ಪ್ಲೀಸ್ ಸುಮ್ನೆ ಹೋಗಿ ಒಳಗೆ ನೋಡ್ದೇನಪ್ಪ ನಿಂತಾಗೂ ಮಾತಾಡ್ಬಾರ್ದಂತ ನಾನು. ಯಾಕೆ ಶೋಭಾ? ರೀ ಅವ್ರು ಏನೇನೋ ಕೇಳ್ತಾರೆ ಸುಮ್ನಿರಿ ನೀವು. ಅಯ್ಯೋ ಆಯ್ತು ಬಿಡಪ್ಪ ಮಾತಾಕ್ ಬತ್ತೀಯಲ್ಲ ಅಲ್ಲೇ ಮಾತಾಡ್ತೀನಿ ಸುಮ್ಕಿರಿ ಯಾಕ ಹುಡುಗಿ ಬಂದು ನಾಚಿಕೊಂತಾಳೆ. ಯಾಕೆ ಶೋಭಾ ಅಷ್ಟೊಂದು ಬೇಜಾರಲ್ಲಿದ್ಯಾ? ಯಾಕೂ ಇಲ್ಲ ರೀ ಅವ್ರು ಏನಾದ್ರು ನಿಮ್ಗೆ ಕೇಳ್ತಾರೆ ಅಂತ ಭಯ ಆಯ್ತು ಅಷ್ಟೇ. ಏನಾದ್ರೂ ಕೇಳ್ತಾರೆ ಅಂದ್ರೆ ಏನ್ ಕೇಳ್ತಾ ಇದ್ರು? ರೀ ಅದು ಹೆಣ್ಮಕ್ಳು ವಿಷಯ ನಿಮಗ್ ಬೇಡವಾಗದೆ ಇರೋದು ಹೋಗಿ ಕಾರ್ ತೊಳಿರಿ. ಹೌದಾ ಹೆಂಡತಿ ಇಷ್ಟೊಂದು ಬುದ್ಧಿ ಬಂದ್ಬಿಟ್ಟಿದ್ಯಾ ನಿನ್ಗೆ? ಹೋಗ್ರಿ ಅಂದ್ರೆ ಹೋಗ್ಬೇಕು. ಹಲೋ ಮೇಡಮ್ ಹೋಗೋದಿಕ್ಕಲ್ಲ ಬಂದಿರೋದು ನಾನು ಒಬ್ಬನೇ ತೊಳಿಲ್ಲ ಬಾ ನೀನು ಹೆಲ್ಪ್ ಮಾಡು. ಸರಿ ನಡೀರಿ ನಾನು ಈ ರಂಗೋಲಿ ಪುಡಿ ಎತ್ತಿಟ್ಬಿಟ್ಟು ಬರ್ತೀನಿ. ಸರಿ ಬೇಗ ಬಾ.